ಎಲ್ಲರಿಗೂ ನಮಸ್ಕಾರಗಳು. ಮೊಬೈಲ್ ಅಡಿಕ್ಟ್ ಆಗಿರುವ ಮಗುವನ್ನು ಹೊರತರಲು ಸಲಹೆಗಳು. ಈಗಂತೂ ಚಿಕ್ಕ ಮಕ್ಕಳಿಗೆ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಗಿನಿಂದ ರಾತ್ರಿ ಮತ್ತೆ ಹಾಸಿಗೆಯ ಮೇಲೆ ಮಲಗುವ ತನಕ ಮೊಬೈಲ್ ಅನೇಕ ಸಂದರ್ಭಗಳಲ್ಲಿ ಜೊತೆಗೆ ಇರಬೇಕು ಅಂತ ಹಠ ಹಿಡಿಯುತ್ತವೆ. ಅವರ ಹಠಕ್ಕೆ ಸೋತು ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲನ್ನು ಕೊಟ್ಟು ಬಿಡುತ್ತಾರೆ. ಹೀಗೆ ಮಕ್ಕಳು ಹಿಂದೆಂದಿಗಿಂತಲೂ ಈಗ ಹೆಚ್ಚಾಗಿ ಮೊಬೈಲ್ಗೆ ದಾಸರಾಗುತ್ತಿದ್ದಾರೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಸ್ಮಾರ್ಟ್ಫೋನ್ಗಳು, ಟ್ಯಾಬ್ಲೆಟ್ಗಳು ಮತ್ತು ಲ್ಯಾಪ್ಟಾಪ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಲ್ಲಿ ಹೆಚ್ಚು ಸಮಯ ಕಳೆಯುವುದನ್ನು ನಾವು ಕಾಣಬಹುದು. ಈ ಅತಿಯಾದ ಬಳಕೆಯು ಅವರ ದೈಹಿಕ ಆರೋಗ್ಯವನ್ನು ಕೆಡಿಸುವುದಲ್ಲದೆ ಅವರ ಮಾನಸಿಕ ಆರೋಗ್ಯಕ್ಕೂ ಕುತ್ತು ತರುತ್ತಿದೆ. ಸಮಯ ಮಿತಿಯನ್ನು ಹೊಂದಿಸಿ. ನಿಮ್ಮ ಮಗು ಮೊಬೈಲ್ ಫೋನ್ಗಳಲ್ಲಿ ಕಳೆಯುವ ಗಂಟೆಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದು ಮೊದಲ ಮತ್ತು ಅಗ್ರಗಣ್ಯ ವಿಷಯವಾಗಿದೆ. ಪೋಷಕರಿಗೆ ನಿಮ್ಮ ಮಗುವಿನ ದೈನಂದಿನ ಚಟುವಟಿಕೆಗಳ ಮೇಲೆ ತೀವ್ರವಾಗಿ ನಿಗಾ ಇಡುವುದು ನಿಮ್ಮ ಪ್ರಾಥಮಿಕ ಜವಾಬ್ದಾರಿಯಾಗಿದೆ. ಸರಿಯಾದ ದಿನಚರಿಯನ್ನು ಯೋಜಿಸಿ ಮತ್ತು ಮಗು ಮೊಬೈಲ್ ಫೋನ್ಗಳನ್ನು ಬಳಸುವ ಸಮಯವನ್ನು ದಿನದಿಂದ ದಿನಕ್ಕೆ ಕಡಿಮೆ ಮಾಡಿಸಿ. ಈ ಅಭ್ಯಾಸವು ನಿಮ್ಮ ಮಗುವಿಗೆ ಮೊಬೈಲ್ ಚಟವನ್ನು ಬಿಡಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಆಹಾರ ಕ್ರಮ. ನಿಮ್ಮ ಮಗುವಿನ ಯೋಗಕ್ಷೇಮಕ್ಕಾಗಿ ಆರೋಗ್ಯಕರ ಆಹಾರ ಯೋಜನೆಯನ್ನು ಅನುಸರಿಸಲು ಇದು ಸರ್ವೋತ್ಕೃಷ್ಟವಾಗಿದೆ. ಮೊಬೈಲ್ನಲ್ಲಿ ಆಟವಾಡುತ್ತಾ ಸಮಯ ಕಳೆಯುತ್ತಿದ್ದರೂ ತಮ್ಮ ಸ್ನೇಹಿತರೊಂದಿಗೆ ಹೊರಾಂಗಣ ಆಟಗಳನ್ನು ಆಡಲು ಅವರನ್ನು ಪ್ರೇರೇಪಿಸಿ. ನಿಮ್ಮ ಮಕ್ಕಳಿಗೆ ಕೆಲವು ಹೊಸ ಹೊರಾಂಗಣ ಆಟಗಳನ್ನು ಪರಿಚಯಿಸಿರಿ. ಅವರು ಮೊಬೈಲ್ ಬಿಟ್ಟು ತಮ್ಮ ಸ್ನೇಹಿತರ ಜೊತೆಗೆ ಆಟವಾಡಬಹುದು. ಆರೋಗ್ಯಕರ ನಿದ್ರೆಯ ಚಕ್ರ. ಮಲಗುವ ಮುನ್ನ ನಿಮ್ಮ ಮಕ್ಕಳು ಮೊಬೈಲ್ ಫೋನ್ ಬಳಸುವುದನ್ನು ಆದಷ್ಟು ತಪ್ಪಿಸಬೇಕು. ನಿಮ್ಮ ಮಗು ಮಲಗುವ ಮುನ್ನ ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳನ್ನು ಸ್ಕ್ರೋಲ್ ಮಾಡುವ ಅಭ್ಯಾಸವನ್ನು ಹೊಂದಿದ್ದರೆ ಅದನ್ನು ಮೊದಲು ನಿಲ್ಲಿಸಿ ಮತ್ತು ಅದರ ಪರಿಣಾಮಗಳ ಬಗ್ಗೆ ಅವರಿಗೆ ಸೂಕ್ತವಾದ ತಿಳುವಳಿಕೆ ನೀಡಿ. ಮಲಗುವ ಮುನ್ನ ಕನಿಷ್ಠ 2 ಗಂಟೆಗಳ ಮೊದಲು ಫೋನನ್ನು ಪಕ್ಕಕ್ಕೆ ಇಡಬೇಕು ಎಂದು ತಜ್ಞರು ಸಲಹೆ ನೀಡುತ್ತಾರೆ. ನೀವು ಮಕ್ಕಳ ಸ್ನೇಹಿತರಾಗಿ. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳು ತಮ್ಮ ದುಃಖ ಮತ್ತು ರಹಸ್ಯಗಳನ್ನು ತಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಬೇಕೆಂದು ಬಯಸುತ್ತಾರೆ. ಉತ್ತಮ ಪೋಷಕರಾಗುವ ಬಯಕೆ ಇದ್ದರೆ ತಮ್ಮ ಮಕ್ಕಳನ್ನು ಅವರ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳಲು ಕಲಿಯಬೇಕು. ನಿಮ್ಮ ಮಗು ಆರೋಗ್ಯಕರ ಜೀವನ ಶೈಲಿಯನ್ನು ಪೋಷಿಸಲು ನೀವು ಬಯಸಿದರೆ ನೀವು ಮೊದಲು ಅವರ ಒಳ್ಳೆಯ ಸ್ನೇಹಿತರಾಗಬೇಕು. ಇದು ಮಗುವಿನೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸುವುದಲ್ಲದೆ ಅವರ ಮಾನಸಿಕ ಆರೋಗ್ಯದ ಮೇಲೆ ನಿಗಾ ಸಹ ಇಡುತ್ತದೆ. ಮೊಬೈಲ್ ಫೋನ್ ಬಳಕೆಯಿಂದಾಗುವ ಹಾನಿಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿ. ನಿಮ್ಮ ಮಗುವಿಗೆ ಮೊಬೈಲ್ ಫೋನ್ ವೀಕ್ಷಣಾ ಸಮಯವನ್ನು ಕಡಿಮೆ ಮಾಡಲು ಕೇಳುವ ಮೊದಲು ಹೆಚ್ಚಿನ ಸ್ಕ್ರೀನ್ ಸಮಯದ ಅಡ್ಡ ಪರಿಣಾಮಗಳನ್ನು ಒತ್ತಿ ಹೇಳಲು ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳಿರಿ. ಕಾರಣಗಳನ್ನು ಎತ್ತಿ ತೋರಿಸದೆ ಹೊಸ ನಿಯಮಗಳನ್ನು ಹೊಂದಿಸುವುದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಮೊಬೈಲ್ ಫೋನ್ಗಳನ್ನು ಬಳಸುವುದರಿಂದ ಆಗುವ ಋಣಾತ್ಮಕ ಪರಿಣಾಮಗಳನ್ನು ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಚೆನ್ನಾಗಿ ವಿವರಿಸಿ ಹೇಳಿರಿ. ಸಾಧ್ಯವಾದಷ್ಟು ನಿಧಾನ ರೀತಿಯಲ್ಲಿ ಮಕ್ಕಳಿಗೆ ಮೊಬೈಲ್ ಫೋನ್ಗಳ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿ ಹೇಳಿ. ಮಕ್ಕಳು ಮೊಬೈಲ್ ಬಳಸೋದನ್ನು ಕಡಿಮೆ ಮಾಡೋಣ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.